ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಈ ಕಾರ್ಯಕ್ರಮಕ್ಕೆ ನನಗೆ ನಾನು ಆಗಮಿಸಿರುವುದು ನನಗೆ ತುಂಬಾ ಸಂತೋಷ. ಕಾರಣ ಇಷ್ಟೇ, ಈ ತರದ ಒಂದು ಅಸೋಸಿಯೇಷನ್ ಅಗತ್ಯತೆ ಇತ್ತು. ಎಷ್ಟೋ ವರ್ಷಗಳಿಂದ ಈ ತರದ ಒಂದು ಅಸೋಸಿಯೇಷನ್ ಆಗಬೇಕಾಗಿತ್ತು. ನಾನು ಟೆಲಿವಿಷನ್ ಮೀಡಿಯಾಗೆ ಬಂದು 25 ವರ್ಷ ಆಗಿದೆ. 25 ವರ್ಷ ಮುಗಿದ ಈ ಸಂದರ್ಭದಲ್ಲಿ ಹುಬ್ಬಳ್ಳಿಯಲ್ಲಿ, ಅದು ವಿಶೇಷವಾಗಿ ಹುಬ್ಬಳ್ಳಿಯಲ್ಲಿ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಆಗಿರೋದು ನನಗಂತೂ ಸಂತೋಷವಾಗಿದೆ. ಒಂದು, ನಾನು ಟೆಲಿವಿಷನ್ ನ್ಯೂಸ್ಗೆ ನಾನು ಫಸ್ಟ್ ಜನರೇಷನ್ ಅಂತ ಹೇಳ್ಬೋದು. ಅಂದ್ರೆ ಕರ್ನಾಟಕದಲ್ಲಿ ನ್ಯೂಸ್ ಚಾನೆಲ್ ಆರಂಭ ಆದಾಗ, ಅಂದ್ರೆ ನ್ಯೂಸ್ ಚಾನೆಲ್ ಬರೋಕ್ ಮುಂಚೆ ಟಿವಿ ಕನ್ನಡ ಅಂತ ಒಂದು ಚಾನೆಲ್ ಇತ್ತು. ಅದರಲ್ಲಿ ಎಂಟರ್ಟೈನ್ಮೆಂಟ್ ಜೊತೆಗೆ ಬೆಳಿಗ್ಗೆ, ಮಧ್ಯಾಹ್ನ ಮತ್ತೆ ಸಂಜೆ ನ್ಯೂಸ್ ಬರ್ತಿತ್ತು. ಅರ್ಧ ಗಂಟೆಗೆ 5 ನಿಮಿಷ ನ್ಯೂಸ್ ಬರ್ತಿತ್ತು. ಅಲ್ಲಿಂದ ಕೆಲಸ ಆರಂಭ ಮಾಡಿದ್ದು. ಅದಾದ್ಮೇಲೆ 6 ವರ್ಷ ಅಲ್ಲಿ ಕೆಲಸ ಮಾಡಿದ ಮೇಲೆ ಅಲ್ಲಿಂದ ಈಚೆ ಬಂದು 2006ರಲ್ಲಿ ಟಿವಿ ಸಂಸ್ಥೆಯನ್ನ ಆರಂಭ ಮಾಡಿದ್ರು. ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಕರ್ನಾಟಕದಲ್ಲಿ ನ್ಯೂಸ್ ಚಾನಲ್ ನಡೆಯಲ್ಲ ಅನ್ನೋ ಒಂದು ಕಾಲ 2006. ಎಲ್ಲರೂ ಹೇಳೋರು ಅರ್ಧ ಗಂಟೆ ನ್ಯೂಸ್ ನೋಡೋದು ಕಷ್ಟ, 24 ಗಂಟೆ ನ್ಯೂಸ್ ಯಾರು ನೋಡ್ತಾರೆ? ನೀವು ತಗೊಂಡಿರ್ತಕ್ಕಂಥ ನಿರ್ಣಯ ಇದೆಯಲ್ಲ, ಅದು ತಪ್ಪು ನಿರ್ಣಯ. ಹಂಗಾಗಿ ನೀವಲ್ಲೇ ಈ ಟಿವಿಯಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತೀರಿ ಅಂತ ನಮ್ಮ ಪ್ರೊಫೆಸರ್ ಪ್ರತಿಯೊಬ್ಬರು ನಮಗೆ ಈ ಮಾತನ್ನ ಹೇಳಿದ್ದಾರೆ. ಅದು ಆ ಮಾತು ನಾವು ತುಂಬಾ ಚಾಲೆಂಜಿಂಗ್ ಆಗಿ ತಗೊಂಡು ಹೇಗೆ ಒಂದು ನ್ಯೂಸ್ ಚಾನೆಲ್ ರೂಪಿಸಬೇಕು ಅನ್ನೋದನ್ನ 6 ತಿಂಗಳು ಚರ್ಚೆ ಮಾಡಿದ್ದೇವೆ. 6 ತಿಂಗಳು ಬೆಳಿಗ್ಗೆಯಿಂದ ಸಂಜೆವರೆಗೆ ಯಾವ ತರ ಒಂದು ಚಾನಲ್ ಮಾಡಿದ್ರೆ ಜನ ನೋಡ್ತಾರೆ ಅಂತ ಚರ್ಚೆ ಮಾಡಿ 2006ರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಟಿವಿಯನ್ನು ಆರಂಭ ಮಾಡಿದ್ವಿ. ಅದಾದ್ಮೇಲೆ ನಿಮ್ಗೆ ಗೊತ್ತಿರ್ಬೋದು, ಬೇರೆ ಬೇರೆ ಚಾನೆಲ್ಗಳು ಆರಂಭ ಆದವು. ಈಗ ಒಂದು 10 ನ್ಯೂಸ್ ಚಾನೆಲ್ಸ್ ಇದೆ. ನಾನು ಎಲ್ಲ ನಮ್ಮ ಪತ್ರಕರ್ತರಿಗೆ ಹೇಳೋದು, ಯಾವಾಗ ನನ್ನ ಜೊತೆ ಯಾಕಂದ್ರೆ ಇಲ್ಲಿ ಕೂತಿರೋರು ತುಂಬಾ ಜನ ಪತ್ರಕರ್ತರು, ವರದಿಗಾರರು, ಕ್ಯಾಮರಾಮನ್ಗಳು ನನ್ನ ಜೊತೆ ಕೆಲಸ ಮಾಡಿರ್ತಕ್ಕಂಥವ್ರು ತುಂಬಾ ಜನ. ಯಾವಾಗ ಅವ್ರಿಗೆ ಒಂದು ಮಾತು ಹೇಳ್ತಿದ್ದೆ ನಾನು, ಏನ ಮಾತು ಅಂತಂದ್ರೆ, ಯು ಆರ್ ದ ಬ್ರಾಂಡ್ ಅಂಬಾಸಿಡರ್ ಆಫ್ ಯುವರ್ ಟಿವಿ ನ್ಯೂಸ್ ಚಾನಲ್. ಯಾಕಂದ್ರೆ ನೀವು ಯಾವ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿದ್ದೀರಾ, ನೀವು ಮತ್ತೆ ನಿಮ್ಮ ಕ್ಯಾಮರಾಮನ್, ನೀವೇ ಬ್ರಾಂಡ್ ಅಂಬಾಸಿಡರ್ ಆ ಸುದ್ದಿ ಸಂಸ್ಥೆಗೆ. ಹಂಗಾಗಿ ನೀವು ಬ್ರಾಂಡ್ ಅಂಬಾಸಿಡರ್ಸ್ ಆಗಿರೋದ್ರಿಂದ ನೀವು ಎಲ್ಲಿ ನಡಗೋಬೇಕು, ನಿಮ್ಮ ವ್ಯಕ್ತಿತ್ವ ಹೆಂಗಿರ್ಬೇಕು, ನೀವು ಹೆಂಗೆ ಜನಗಳಿಗೆ ಸ್ಪಂದಿಸಬೇಕು ಅನ್ನೋದನ್ನ ಪದೇ ಪದೇ ನಾನು ಕಳೆದ 25 ವರ್ಷಗಳಿಂದ ಹೇಳ್ತಾ ಬರ್ತಾ ಇದ್ದೀನಿ. ಈ ಮಾತನ್ನು ಯಾಕೆ ನಾನು ಮತ್ತೆ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದ್ರೆ, ನಾವು ಯಾವುದೇ ಸಂಸ್ಥೆ ಕೆಲಸ ಮಾಡಿದ್ರು ಆ ಸುದ್ದಿ ಸಂಸ್ಥೆಗೆ ನೀವೇ ಬ್ರಾಂಡ್ ಅಂಬಾಸಿಡರ್. ನಿಮ್ಮನ್ನ ನೋಡಿ ಆ ಸಂಸ್ಥೆಯನ್ನ ಜನ ಅಸೆಸ್ ಮಾಡ್ತಾರೆ. ಸೊ ಹಂಗಾಗಿ ನೀವು ಕರೆಕ್ಟ್ ಆಗಿ ನಡ್ಕೊಂಡು ಜನಗಳ ಜೊತೆ ಒಳ್ಳೆಯ ಬಾಂಧವ್ಯ ಇಟ್ಕೊಂಡಿದ್ರೆ ನಿಮಗೂ ಮತ್ತೆ ನಿಮ್ಮ ಸಂಸ್ಥೆ ಎರಡಕ್ಕೂ ಒಳ್ಳೆ ಅಭಿಪ್ರಾಯ ಇರ್ತದೆ ಅಂತ ಹೇಳಿ ನನಗೆ ಮೊನ್ನೆ ಒಬ್ಬರು ಪ್ರಶ್ನೆ ಕೇಳಿದ್ರೆ, ಎಲ್ಲ ಜರ್ನಲಿಸ್ಟ್ ಇರೋದ್ರಿಂದ ನಾನು ಅದನ್ನ ಮತ್ತೆ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಆರ್ ನ್ಯೂಸ್ ಚಾನಲ್ಸ್ ಆರ್ ಡೈಯಿಂಗ್ ಅಂತ. ಈ ಪ್ರಶ್ನೆಯಲ್ಲಿ 2 ಪ್ರಶ್ನೆ ಇದೆ. ಒಂದು, ಈಸ್ ನ್ಯೂಸ್ ಡೈಯಿಂಗ್ ಆರ್ ನ್ಯೂಸ್ ಚಾನಲ್ಸ್ ಡೈಯಿಂಗ್? ಈ ಪ್ರಶ್ನೆಗೆ ನಾನು ಯೋಚನೆ ಮಾಡಿ ಅವರಿಗೆ ಉತ್ತರ ಕೊಡಬೇಕಾಗಿದೆ. ಒಂದು, ನಾವೆಲ್ಲ ಇರೋರು
ನ್ಯೂಸ್ ಅಂತೂ ಅವಶ್ಯಕತೆ ಇದೆ. ಅದು ಫಾರ್ಮ್ ಅಥವಾ ಫಾರ್ಮೆಟ್ ಬೇರೆ ಬೇರೆ ಇರಬಹುದು, ಪತ್ರಿಕೆ ಇರಬಹುದು, ಟಿವಿ ಇರಬಹುದು, ಡಿಜಿಟಲ್ ಅಂಡ್ ಸೋಷಿಯಲ್ ಮೀಡಿಯಾ ಇರಬಹುದು. ಈಗ ಎಲ್ಲ ಪತ್ರಿಕೆಗಳು ಮತ್ತೆ ನ್ಯೂಸ್ ಚಾನೆಲ್ಗಳು ಅವ್ರದೇ ಆದಂತ ಡಿಜಿಟಲ್ ಅಂಡ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ. ಸೊ ಹಂಗಾಗಿ ಜನ ಯಾವುದೇ ಫಾರ್ಮೆಟ್ ಅಲ್ಲಿ ಇದ್ರು ಅವ್ರಿಗೆ ಯಾವಾಗ ಬೇಕೋ ಅವಾಗ ನ್ಯೂಸ್ ನೋಡ್ತಾರೆ. ಇನ್ನೊಂದು ಮಾತು ಹೇಳಿದ ಅವ್ರಿಗೆ, ಆರ್ ನ್ಯೂಸ್ ಚಾನೆಲ್ಸ್ ಆರ್ ಡೈಯಿಂಗ್ ಅಂತ ನಾನು ಹೇಳಿದೆ. ಅದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಟೆ ನಾನು ಅವರಿಗೆ. ನೋಡಿ, ಕಳೆದ 3 ವರ್ಷದಲ್ಲಿ ನ್ಯೂಸ್ ಚಾನೆಲ್ಸ್ ವ್ಯೂವರ್ಶಿಪ್ ಶೇರ್ ಅಂತ ಏನ್ ಕರೀತೀವಿ, ಅದು ಈಗ ಇನ್ಕ್ರೀಸ್ ಆಗ್ತಾನೆ ಇದೆ. 2023ರಲ್ಲಿ 6.8 ಇತ್ತು, 2024ರಲ್ಲಿ 7.4 ಇತ್ತು ನ್ಯೂಸ್ ಚಾನೆಲ್ ಶೇರ್. ಈಗ 2025ರಲ್ಲೂ 7% ಹೆಚ್ಚಿದೆ. ಇದಕ್ಕಿಂತ ಸ್ವಲ್ಪ ಮುಂದೆ ಹೋಗಿ ನಾನು ಇನ್ನೊಂದು ವಿಚಾರ ನಿಮಗೆ ಹೇಳ್ತೀನಿ. ಅದೇನಂದ್ರೆ, ನಮ್ಮ ಟೆಲಿವಿಷನ್ ಅಲ್ಲಿ ವೀಕ್ಲಿ ರೀಚ್ ಅಂತ ಮಾಡ್ತೀವಿ. ನಾನು ಇದನ್ನ ಎಲ್ಲಿಂದ ಹೇಳ್ತಿದ್ದೀನಿ ಅಂತಂದ್ರೆ, ಇದು ತುಂಬಾ ಭಾರತ್ ಅಂತ ನಿಮ್ಗೆ ಗೊತ್ತಿರಬೇಕು, ಬ್ರಾಡ್ಕಾಸ್ಟ್ ಆಡಿಯನ್ಸ್ ರಿಸರ್ಚ್ ಕೌನ್ಸಿಲ್ ಅಂತ. ಆ ಕೌನ್ಸಿಲ್ ನ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನ ಡೀಪ್ ಆಗಿ ಸ್ಟಡಿ ಮಾಡಿ, ಯಾಕಂದ್ರೆ ಈ ಪ್ರಶ್ನೆ ನಿಮ್ಮೆಲ್ಲರಿಗೂ ನನ್ನಲ್ಲೂ ಪ್ರಶ್ನೆ ಇತ್ತು, ಆ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳುವಂತ ಪ್ರಯತ್ನವನ್ನು ನಾನು ಮಾಡಿದ್ದೀನಿ. ಹಾಗಾಗಿ ಆ ಮಾಹಿತಿಯನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಏನದು ಮಾಹಿತಿ? ಕರ್ನಾಟಕದಲ್ಲಿ ನಾವು 15+ ಅಂತ ಕರಿತೀವಿ ಮೀಡಿಯಾದಲ್ಲಿ. ಅಂದ್ರೆ 15 ವರ್ಷಕ್ಕಿಂತ ಮೇಲ್ಪಟ್ಟು ಯಾರು ಟಿವಿ ನೋಡ್ತಾರೋ ಅವರನ್ನ ಸೀರಿಯಸ್ ಆಡಿಯನ್ಸ್ ಅಂತ ಕರೀತಾರೆ. ಆ ಸೀರಿಯಸ್ ಆಡಿಯನ್ಸ್ ಅಲ್ಲಿ ಕರ್ನಾಟಕದಲ್ಲಿ 5,06,00,000 ಜನ ಇದ್ದಾರೆ. ಸೀರಿಯಸ್ ಆಡಿಯನ್ಸ್. ಅವರು ನ್ಯೂಸ್ ನೋಡ್ತಾರೆ, ಎಂಟರ್ಟೈನ್ಮೆಂಟ್ ನೋಡ್ತಾರೆ, ಮೂವೀಸ್ ನೋಡ್ತಾರೆ, ಎಲ್ಲ ನೋಡ್ತಾರೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದ್ರೆ, 3,21,00,000 ಜನ ಇವತ್ತು ನ್ಯೂಸ್ ನೋಡ್ತಿದ್ದಾರೆ. ದಟ್ ಈಸ್ ವೀಕ್ಲಿ ರೀಚ್. ಅಂದ್ರೆ 63% ಜನ ಈಗಲೂ ನ್ಯೂಸ್ ಚಾನಲ್ ನೋಡ್ತಾರೆ, ಜನ ನ್ಯೂಸ್ ಕನ್ಸ್ಯೂಮ್ ಮಾಡ್ತಿದ್ದಾರೆ. ಅಂದ್ರೆ 3/2 ನ್ಯೂಸ್ ಚಾನಲ್ ವಾರದಲ್ಲಿ ಸ್ಯಾಂಪಲ್ ಮಾಡ್ತಿದ್ದಾರೆ. ಅದರ ಅರ್ಥ ಏನು? ಆ ನ್ಯೂಸ್ ಚಾನಲ್ಸ್ ಡೈಯಿಂಗ್ ಅಂತ ಕೇಳಿದ್ರೆ ನಾನು ನೋ ಅಂತ, ಇಲ್ಲ ಅಂತ ಹೇಳ್ಬೋದು. ಆದ್ರೆ ನಂಬರ್ ಆಫ್ ನ್ಯೂಸ್ ಚಾನಲ್ಸ್ ಜಾಸ್ತಿ ಆಗಿದೆ. ನಂಬರ್ ಆಫ್ ನ್ಯೂಸ್ ಚಾನಲ್ಸ್ ಜಾಸ್ತಿ ಆದಾಗ ನಿಮಗೆ ಗೊತ್ತಿರ್ತಕ್ಕಂತೆ ನ್ಯೂಸ್ ಚಾನಲ್ಸ್ಗೆ ರೆವಿನ್ಯೂ ಬೇಕು, ಅಡ್ವರ್ಟೈಸ್ಮೆಂಟ್ ಬೇಕು. ಅದು ಡಿವೈಡ್ ಆಗ್ತದೆ. ಕರ್ನಾಟಕದಲ್ಲಿ 25 ವರ್ಷಗಳಿಂದ ನಾನು ನೋಡಿದಂಗೆ ರಿಟೇಲ್ ಮಾರ್ಕೆಟ್ ಯಾವಾಗ ಉಂಟಲ್ಲ, ಪೂರ್ ಅಂತ ಹೇಳ್ತೀವಿ, ಕರ್ನಾಟಕದ ಇಲ್ಲಿನ ಲೋಕಲ್ ಮಾರ್ಕೆಟ್. ಅದು ಒಂದು ಕಾರಣ ಇರಬಹುದು. ಹೀಗೆ 10 ಕಾರಣಗಳಿದೆ ನ್ಯೂಸ್ ಚಾನಲ್ಸ್ ನ ಏನೋ ರೆವಿನ್ಯೂಸ್ ಸ್ಪ್ಲಿಟ್ ಆಗೋದಕ್ಕೆ. ಮತ್ತೆ ನಿಮ್ಗೆ ಗೊತ್ತಿರೋ ತರನೇ ತಿಂಗಳು ಅದರ ಎಕ್ಸ್ಪೆಂಡಿಚರ್ ಜಾಸ್ತಿನೇ ಆಗ್ತಾ ಇದೆ, ರೆವಿನ್ಯೂ ಕಮ್ಮಿ ಆಗ್ತಿದೆ. ಬಟ್ ಆದ್ರೂ ನನಗನ್ಸಿರೋ ಪ್ರಕಾರ ಕೆಲವು ನ್ಯೂಸ್ ಚಾನೆಲ್ಗಳು ಕರ್ನಾಟಕಕ್ಕೆ ಅವಶ್ಯಕತೆ ಇದೆ. ಆ ನ್ಯೂಸ್ ಚಾನೆಲ್ ಉಳ್ಕೊಳ್ತವೆ ಅನ್ನೋ ನಂಬಿಕೆ ನನಗಿದೆ. ಇನ್ನೊಂದು ವಿಚಾರ, ಈಗ ಮಾತಾಡೋದು ಮುಖ್ಯಮಂತ್ರಿಗಳು ಸುಳ್ಳು ಸುದ್ದಿ ಬಗ್ಗೆ ಮಾತಾಡೋದು, ನಾನು ಕೂಗಿರುವ ಕೆಲವರು ಹೇಳೋದು TRPಗೋಸ್ಕರ ಅಂತ. ಈ TRPಗೋಸ್ಕರ ಅನ್ನೋದು ಆಕ್ಚುಲಿ ಹೇಳ್ಬೇಕಂತ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ನಾವು ಏನೇ ಮಾಡೋದು TRPಗೋಸ್ಕರ. ನೋಡೋದು ಯಾವುದೋ ಒಂದು ಮೀಡಿಯಾ ಆರ್ಗನೈಸೇಷನ್ ಒಂದು ನ್ಯೂಸ್ ಚಾನೆಲ್ ಸರ್ವೈವ್ ಆಗ್ಬೇಕಂದ್ರೆ TRP ಮುಖ್ಯ. ಯಾಕಂದ್ರೆ TRPನೇ ಮಾನದಂಡ ಅಡ್ವರ್ಟೈಸರ್ಸ್, ಆದ್ರೆ ಜನಕ್ಕೆ TRP ಮಾನದಂಡ ಅಲ್ಲ. ಹಂಗಾಗಿ ಪ್ರತಿಯೊಂದು ನ್ಯೂಸ್ ಚಾನೆಲ್ 2 ವಿಚಾರಗಳನ್ನ ಫೋಕಸ್ ಮಾಡಿ ಕೆಲಸ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಒಂದು ಪರ್ಸೆಪ್ಷನ್, ಇನ್ನೊಂದು ವ್ಯೂವರ್ಶಿಪ್. ಇಟ್ಸ್ ಎ ಕಾಂಬಿನೇಷನ್ ಆಫ್ ಬೋತ್. ಪರ್ಸೆಪ್ಷನ್ ಅಂದ್ರೆ ಏನು? ಕ್ರೆಡಿಬಿಲಿಟಿ, ವಿಶ್ವಾಸಾರ್ಹತೆ. ನಾವು ಕೊಡುವಂತ ಸುದ್ದಿ, ನಾವು ವರದಿ ಮಾಡುವಂತ ಸುದ್ದಿ ಸರಿ ಇರಬೇಕು. ಅದನ್ನ ಅರ್ಥಸಲ್ಲಕ್ಕೆ ರಾಜ್ಯಕ್ ಮಾಡಿ ಅಥೆಂಟಿಕ್ ನ್ಯೂಸ್ ನಾವು ಕೊಡಬೇಕು. ಆವಾಗ ನಮ್ಮ ವಿಶ್ವಾಸಾರ್ಹತೆ ಜಾಸ್ತಿ ಆಗ್ತದೆ. ವಿಶ್ವಾಸಾರ್ಹತೆ ಜೊತೆಗೆ
ವ್ಯೂವರ್ಶಿಪ್ಗೋಸ್ಕರ ಕೆಲವು ಕಾರ್ಯಕ್ರಮಗಳನ್ನು ಮಾಡಬೇಕಾದಂತ ಅನಿವಾರ್ಯ ಇದೆ. ಯಾಕಂದ್ರೆ ಜನ ಹೆಚ್ಚು ಆ ಕಾರ್ಯಕ್ರಮಗಳನ್ನು ನೋಡ್ತಾರೆ. ಹಂಗಾಗಿ ಈಗ ಕಾಂಬಿನೇಷನ್ ಆಫ್ ಬೋತ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಪ್ರಕಾಶ್ ಜೋಗಿ ಅವರು ಒಂದು ವಿಚಾರ ಹೇಳಿದ್ರು. ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಚಾನೆಲ್ಸ್, ಯೂಟ್ಯೂಬ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಟ್ವಿಟರ್ ಇರ್ಬೋದು, ಅಂದ್ರೆ ಈಗ ಎಕ್ಸ್ ಅಂತ ಕರಿತೀವಿ. ಈ ಚಾನೆಲ್ಸ್ ಯಾರು ಏನು ಬೇಕಾದರೂ ಮಾತಾಡಬಹುದು, ಏನು ಬೇಕಾದ್ರೂ ಬರೀಬಹುದು ಅನ್ನೋದಾಗಿದೆ. ಆಕ್ಚುಲಿ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲಿ, ಮೊದಲು ಈ ವಿಚಾರವನ್ನ ನಮ್ಮ ರಾಜ್ಯದಲ್ಲಿ ಚರ್ಚೆ ಮಾಡೋದಕ್ಕೆ ಪೀಠಿಕೆ ಆಗಿದ್ದೆ ನಾನು. ಅನುರಾಗ್ ಠಾಕೂರ್, ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್, ಇವರು ಬೆಂಗಳೂರು ಬಂದಾಗ ಈ ವಿಚಾರವನ್ನು ನಾನು ಸ್ಪಷ್ಟವಾಗಿ ಅವರಿಗೆ ಹೇಳಿದೆ. ಹೆಂಗೆ ಒಂದು ಪ್ರಿಂಟ್ ಮೀಡಿಯಾ ಅಂದ್ರೆ ಒಂದು ಪತ್ರಿಕೆಗೆ, ಒಂದು ಟಿವಿ ಚಾನೆಲ್ಗೆ ಹೆಂಗೆ ನೀವು ಗೈಡ್ ಲೈನ್ಸ್ ಮಾಡಿದ್ದೀರಾ, ಹೆಂಗೆ ಒಂದು ಫಾರ್ಮ್ಯಾಟ್ ಮಾಡಿದ್ದೀರಾ, ಅದೇ ತರದ್ದು ಡಿಜಿಟಲ್ ಚಾನೆಲ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ ಚಾನೆಲ್ ಹಾಕ್ಬೇಕು. ಯಾಕಂದ್ರೆ ಅವ್ರಿಗೆ KYC ಇಲ್ಲ, ಅಥೆಂಟಿಕೇಶನ್ ಇಲ್ಲ, ಯಾರು ಏನ್ ಬೇಕಾದ್ರೂ ಹೇಳ್ಬೋದು, ಯಾರು ಏನ್ ಬೇಕಾದ್ರೂ ಬರೀಬಹುದು ಅನ್ನೋಂತ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಅನ್ನೋದನ್ನ ನಾನು ಆಗಿನ ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಆಗಿರ್ತಕ್ಕಂಥ ಅನುರಾಗ್ ಠಾಕೂರ್ ಅವರ ಜೊತೆ ನಾನು ಈ ಪ್ರಶ್ನೆಯನ್ನು ಹೇಳಿದ್ದೆ. ಮತ್ತೆ ನಾನು ಡೆಲ್ಲಿಯಲ್ಲಿ ಮಾತಾಡುವಾಗಲೂ ಅದ್ರ ಬಗ್ಗೆ ನಾನು ಚರ್ಚಿಸಿದ್ದೀನಿ. ಅವ್ರು ಹೇಳಿದ್ದಾರೆ, ನಾವು ಒಂದು ಸ್ಟ್ರಿಕ್ಟ್ ಗೈಡ್ ಲೈನ್ಸ್ ನಾವು ಫಾರ್ಮುಲೇಟ್ ಮಾಡ್ತಿದ್ದೀವಿ, ಆದಷ್ಟು ಬೇಗ ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಆ ವಿಚಾರವನ್ನ ಇಲ್ಲಿ ಮಾತಾಡಿದ್ದಾರೆ. ಈಗ ಕೊನೆಯದಾಗಿ ಒಂದೆರಡು ಮಾತನ್ನು ಹೇಳಿಬಿಟ್ಟು ನಾನು ಮುಗಿಸ್ತೀನಿ, ಹೆಚ್ಚು ಮಾತಾಡೋದು ಹೋಗಲ್ಲ. ಈ ಅಸೋಸಿಯೇಷನ್ ಏನಿದೆ, ಈ ಅಸೋಸಿಯೇಷನ್ ತುಂಬಾ ಅವಶ್ಯಕತೆ ಇದೆ. ಅದರ ಸದುದ್ದೇಶಗಳನ್ನ ಪ್ರಕಾಶ್ ಜೋಗಿ ಅವರು ಮತ್ತೆ ಗುರುರಾಜ್ ಯೋಗ ಇರ್ಬೋದು, ನಮ್ಮ ಶಿವರಾಮ್ ಅಸೂಂಟಿ ಅವರಿರ್ಬೋದು, ಮೆಹಬೂಬ್ ಮುನ್ವಳ್ಳಿ ಅವರಿರ್ಬೋದು, ಮತ್ತೆ ಬೇರೆ ಬೇರೆ ಪದಾಧಿಕಾರಿಗಳು ನನ್ನ ಜೊತೆ ಚರ್ಚಿಸಿದ್ರು. ನಾನು ಹೇಳಿದೆ, ತುಂಬಾ ಒಳ್ಳೆ ಉದ್ದೇಶ ಇಟ್ಕೊಂಡಿದ್ದೀರಾ, ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ಇದು ಹುಬ್ಳಿಯಿಂದ ಆರಂಭವಾಗಿದೆ, ಇದೆಲ್ಲ ಕಡೆ ರಾಜ್ಯಾದ್ಯಂತ ಇದು ಆಗ್ಲಿ, ಅಲ್ಲಿರ್ತಕ್ಕಂಥ ರಿಪೋರ್ಟರ್ಗಳು ಮತ್ತೆ ಕ್ಯಾಮರಾಮನ್ಗಳು ಇದ್ರ ಭಾಗವಾಗಿರ್ಲಿ, ಅವ್ರಿಗೂ ಈ ಅಸೋಸಿಯೇಷನ್ ಇಂದ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಕೆಲಸವನ್ನ ನೀವು ಚೆನ್ನಾಗಿ ನಡೆಸ್ಕೊಂಡು ಹೋಗಿ. ನಾನು ವೈಯಕ್ತಿಕವಾಗಿ ಮತ್ತೆ ನಮ್ಮ ಸಂಸ್ಥೆ ವತಿಯಿಂದ ನಿಮಗೆ ಏನೆಲ್ಲ ಸಪೋರ್ಟ್ ಮಾಡಬೇಕು ಅದನ್ನ ನಾನು ಮಾಡ್ತೀನಿ, ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಮಾತುಗಳನ್ನ ಹೇಳ್ತಾ ಇದ್ದೀನಿ. ನನಗೀಗ ಇದನ್ನ ನೋಡಿದ್ರೆ ಅನಿಸ್ತು, ಆಕ್ಚುಲಿ ಇದನ್ನ ಸ್ವಲ್ಪ ಚರ್ಚೆ ಮಾಡಿದ್ದೆ ಎಲ್ಲ ನ್ಯೂಸ್ ಚಾನೆಲ್ ಎಡಿಟರ್ಸ್, ಸಿಇಒಗಳು ಮತ್ತೆ ಎಂಡಿಗಳ ಜೊತೆ ನಾನು ಚರ್ಚೆಯನ್ನ ಆಲ್ರೆಡಿ ಮುಂದಾಕಿದ್ದೀನಿ. ಹೆಂಗೆ ನಿಮ್ಮದು ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಇದೆಯೋ, ಅದೇ ತರ ಎಲ್ಲ ನ್ಯೂಸ್ ಚಾನೆಲ್ಗಳು ಸೇರಿ ಒಂದು ಅಸೋಸಿಯೇಷನ್ ಮಾಡಿ ಕೆಲವು ವಿಚಾರಗಳನ್ನ ಅಲ್ಲಿ ಚರ್ಚೆ ಮಾಡುವಂತ ಅವಶ್ಯಕತೆ ಇದೆ ಅನ್ನೋದನ್ನ ನಾನು ಅವರ ಗಮನಕ್ಕೆ ತಂದಿದ್ದೀನಿ. ಆದಷ್ಟು ಬೇಗ ಇದೇ ಒಂದು ಇನ್ಸ್ಪಿರೇಷನ್ ಇಂದ ಹುಬ್ಳಿಯಿಂದ ಆರಂಭವಾದ ಈ ಮೋಟಿವೇಶನ್ ಮತ್ತು ಇನ್ಸ್ಪಿರೇಷನ್ ಏನಿದೆ, ಅದು ಬೆಂಗಳೂರಲ್ಲೂ ಒಂದು ಅಸೋಸಿಯೇಷನ್ ಆಗಿ ಎಲ್ಲ ನ್ಯೂಸ್ ಚಾನೆಲ್ಗಳು ಆಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.